ಸಮಾಜಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕೊಡುಗೆ ಅಪಾರ. ಕುಲಪತಿ ಪ್ರೊಫೆಸರ್ ಗುರು ಶ್ರೀರಾಮುಲು ಅಭಿಪ್ರಾಯ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕವಾಗಿ ಸಮಾಜಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನೀಡಿರುವ ಕೊಡುಗೆ ಅಪಾರವಾಗಿದೆ ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಗುರು ಶ್ರೀರಾಮುಲು ಅಭಿಪ್ರಾಯಪಟ್ಟರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕಾರ್ಯಸೌಧದ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಸಂಶೋಧನಾ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಒಕ್ಕೂಟ ಆಯೋಜಿಸಿದ ಬುದ್ಧ ಬಸವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಒಂದೇ ಜಾತಿಗೆ ಸೀಮಿತ ಸಂಬಂಧವಿಲ್ಲ ಎಂಬ ರೀತಿಯಲ್ಲಿ ಕೆಲವರು ವರ್ತನೆ ಮಾಡುತ್ತಾರೆ. ಆದರೆ ಅವರು ಒಂದೇ ಜಾತಿಗೆ ಸೀಮಿತವಾದ ವ್ಯಕ್ತಿಯಲ್ಲ. ಸಂವಿಧಾನ ರಚನೆ ಮಾಡುವುದರ ಮೂಲಕ ಎಲ್ಲ ಸಮುದಾಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮಾರ್ಗದರ್ಶನವಾಗಿ ಇಟ್ಟುಕೊಳ್ಳಬೇಕು ಎಂದು ಹೇಳಿದರು. ಯಾಕಂದರೆ ನಾವು ಅವರ ಒಂದು ಜಯಂತಿಗಳನ್ನು ಮಾಡುವ ಮುಖಾಂತರ ಈ ಸಮಾಜದ ಇನ್ನೂ ಸಾಕಷ್ಟು ಏನು ಈ ಪ್ರಾಬ್ಲಮ್ಸ್ ಇದ್ದಾವೆ, ಈ ಸಾಕಷ್ಟು ಈ ಪ್ರಾಬ್ಲಮ್ಸನ್ನು ರಿಸಾಲ್ವ್ ಮಾಡೋಕ್ಕೆ ಈ ಒಂದು ಅಂಬೇಡ್ಕರ್ ಅವರ ಒಂದು ಜಯಂತಿ ಅವರು ಈ ಸಮಾಜಕ್ಕೆ ಮಾಡಿದಂಥ ಕೊಡುಗೆಯನ್ನು ನಾವಿಲ್ಲಿ ನೆನೆಸಬೇಕಾಗಿದೆ. ಅಂದರೆ ಅವರು ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೆ ಮತ್ತು ಶೈಕ್ಷಣಿಕವಾಗಿ ಇನ್ನಿತರ, ಯಾಕಂದರೆ ಕಲ್ಚರಲ್ ಆಗಿ ಈ ದೇಶಕ್ಕೆ, ಈ ಸಮಾಜಕ್ಕೆ ಇವತ್ತು ನಾವು ಪ್ರತಿಯೊಬ್ಬರೂ ಈ ದೇಶದ ಒಂದು ಗೌರವಾನ್ವಿತ ಒಂದು ನಾಗರಿಕರಾಗಿ ನಮಗೆ ಏನು ಒಂದು ಅತ್ಯಂತ ಒಂದು ಸೆಕ್ಯೂರ್ಡ್ ಲೈಫಲ್ಲಿ ಇವತ್ತು ನಾವು ಜೀವನ ಮಾಡ್ತಾ ಇದ್ದೀವಿ ಅಂತಂದರೆ ಇದು ಆವತ್ತು ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂಥ ಕೊಡುಗೆ. ಇನ್ನು ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಅಕ್ಕ IAS ಅಕಾಡೆಮಿಯ ನಿರ್ದೇಶಕರಾದ ಡಾಕ್ಟರ್ ಶಿವಕುಮಾರ್ ಮಾತನಾಡಿ, ಗೌತಮ ಬುದ್ಧರ ಪಂಚಶೀಲ ತತ್ವಗಳು ಮತ್ತು ಅಷ್ಟಾಂಗ ಮಾರ್ಗಗಳು, ಬಸವಣ್ಣನವರ ವಚನಗಳನ್ನು ವಿದ್ಯಾರ್ಥಿಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂವಿಧಾನದಿಂದ ಮಾತ್ರ ಭಾರತದಲ್ಲಿ ಸಾಮಾಜಿಕ ಸಮಾನತೆ ತರಲು ಸಾಧ್ಯವಾಗುತ್ತದೆ ಎಂದರು. ಪ್ರಸ್ತುತ ಆಧುನಿಕ ಯುಗದಲ್ಲಿ ವಿದ್ಯಾರ್ಥಿಗಳು ಅಂಬೇಡ್ಕರ್ ಹಾಗೆ ಅಧ್ಯಯನ ಮಾಡುವ ಮೂಲಕ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ಕೌಶಲ್ಯ ಪಡೆದು ದೇಶದ ನಾಗರಿಕ ಸೇವೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು. ಸ್ವಲ್ಪ ಗಮನಿಸಿ. ಯಾರು ಅಂಬೇಡ್ಕರ್ ವಾದಿಗಳು ಅಂತ ನಾವು ಕರೆಸ್ಕೋತಾ ಇದ್ದಾರೆ, ಅವರು ಬಾಯಿನಲ್ಲಿ ಜೋರಾಗಿ ಶಬ್ದ ಮಾಡ್ತಾ ಇದ್ದಾರೆ, ಲೌಡಾಗಿ ಮಾತಾಡ್ತಾ ಇದ್ದಾರೆ ಅಂಬೇಡ್ಕರ್ ಅಂತ. ಬಟ್ ಒಳಗಡೆ ಕಂಟೆಂಟ್ ಇಲ್ಲ, ಅವ್ರ ಹತ್ರ ನಾಲೆಡ್ಜ್ ಇಲ್ಲ. ಅವ್ರ ಹತ್ರ ಬಾಬಾ ಸಾಹೇಬ್ರದ್ದು ನಾಲೆಡ್ಜ್ ಇಲ್ಲ, ಕಂಟೆಂಟ್ ಇಲ್ಲ, ಮೆಟೀರಿಯಲ್ ಇಲ್ಲ, ಬಾಯಿ ಮಾತ್ರ ಶಬ್ದ ಜೋರಾಗಿದೆ. ಮೆರವಣಿಗೆ ಭಾಳ ಬಿಗ್ ಆದಂಥ ಮೆರವಣಿಗೆ ಮಾಡ್ತೀರಾ, ಆಮೇಲೆ ಘೋಷಣೆ ಕೂಗೋಕ್ಕೆ ಎಂಥ ಅದ್ಭುತ ಘೋಷಣೆ ಕೂಗೋಕ್ಕೆಲ್ವ ಕೂಗ್ತೀರಾ, ಆಮೇಲೆ ಎಲ್ಲ ಮೆರವಣಿಗೆ ಮಾಡ್ತೀರಾ, ಎಷ್ಟೆಲ್ಲ ಚೆನ್ನಾಗಿ ಸೆಲೆಬ್ರೇಷನ್ ಆಗ್ತಾ ಇದೆ. ಹಬ್ಬಗಳ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಸೆಲೆಬ್ರೇಷನ್ ಆಗ್ತಾ ಇದೆ. ಬಟ್ ಎಷ್ಟು ಜನ ಓದ್ಕೊಂಡಿದ್ದಾರೆ ಅಂದರೆ ಅದು ಕಡಿಮೆ, ತುಂಬ 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 ಕಡಿಮೆ, ಎದ್ದು ಕಾಣುವಷ್ಟು ಕಡಿಮೆ. ಜಸ್ಟ್ ಇದು ನಿಮ್ಮ ಗಮನಕ್ಕೆ ತರೋಕ್ಕೋಸ್ಕರ ನಾನು ಈ ಕ್ವಶನ್ ಕೇಳಿದೆ ಅಷ್ಟೇ, ಏನಿಲ್ಲ, ಅನ್ಯತಾ ಭಾವಿಸಬೇಡಿ. ಇದು ನಿಮ್ಮ ಗಮನಕ್ಕೆ ತರೋಕ್ಕೋಸ್ಕರ. ಅದಕ್ಕೆ ಒಂದು ಹೋಮ್ವರ್ಕ್ ಅಂತ ತಗೊಳ್ಳಿ. ನೆಕ್ಸ್ಟ್ ಇಯರ್ ಅಂಬೇಡ್ಕರ್ ಜಯಂತಿ ಮಾಡೋಷ್ಟರೊಳಗಡೆ ಇಲ್ಲಿರೋ ಎಲ್ಲರೂ ಸಹಿತವಾಗಿ, ಅದರಲ್ಲೂ ಯಾರು ನಾವು ಬಾಬಾ ಸಾಹೇಬ್ರಿಗೆ ಎಲ್ಲ ನಮ್ಮ ಜೀವನ ಕೊಟ್ಟುಬಿಡ್ತೀವಿ ಅಂತೀರಲ್ಲ, ಅವರೆಲ್ಲರೂ ಅಟ್ಲೀಸ್ಟ್ 5 ಪುಸ್ತಕಗಳನ್ನ ಓದಿ, ಮಿನಿಮಮ್ 5. ಅದೊಂದು ಹೋಮ್ವರ್ಕ್ ಅಂತ ತಗೊಳ್ಳಿ, ನೋಡೋಣ. ಸಮಥಿಂಗ್ ಚೇಂಜಸ್ ಆಗ್ಬೋದು, ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆ ಆಗ್ಬೋದು. ವಿದ್ಯಾರ್ಥಿಗಳ ಕಾಯಕ ಏನು? ಓದೋದಲ್ವಾ? ಶ್ರದ್ಧೆಯಿಂದ ಓದ್ತಾ ಇದ್ದೀರಾ? ಈಗ ಇವ್ರು ಪ್ರಾಸ್ತಾವಿಕ ಮಾತಾಡಿದ್ರಲ್ಲ ಸ್ನೇಹಿತರು, ಅವರು ಬಾಬಾ ಸಾಹೇಬ್ರು 18 ಗಂಟೆ ಓದ್ತಾ ಇದ್ರು ಅಂದ್ರಲ್ವಾ? ಬಾಬಾ ಸಾಹೇಬ್ರು 18 ಗಂಟೆ ಓದ್ತಾ ಇದ್ರು ಅಂತ. ನೀವು 10 ಗಂಟೆ ಓದ್ತಾ ಇದ್ದೀನಿ, ಅವ್ರು ಎಷ್ಟು ಜನ ಇದ್ರೆ ಕೈ ಎತ್ತಿ ನೋಡೋಣ. ಕೈ ಎತ್ತಿ. 10 ಗಂಟೆ ಓದ್ತಾ ಇದ್ದೀನಿ, 10 hours ಪರ್ ಡೇ. ಒಬ್ಬರು ಧೈರ್ಯವಾಗಿ ಕೈ ಎತ್ತಿದ್ದಾರೆ. ಸ್ಟೂಡೆಂಟ್ಸ್ಗೆ ಓದೋದು ಬಿಟ್ಟು ಬೇರೆ ಇನ್ನೇಂದ್ರೆ ಕಾಯಕ ಇರುತ್ತಾ? ದಿವ್ಯ ಸಾನ್ನಿಧ್ಯ ವಹಿಸಿದ ಚಿಗರಳ್ಳಿ ಕಬೀರಾನಂದ ಸ್ವಾಮೀಜಿ, ಸರ್ಕಾರಿ ಮಹಾವಿದ್ಯಾಲಯ ಕಲಾನಿಕಯದ ಡೀನರಾದ ಡಾಕ್ಟರ್ ವಿಜಯಕುಮಾರ್ ಸಾಲಿಮನಿ, ವಕೀಲರಾದ ಅರುಣ್ಕುಮಾರ್ ಕಿಣ್ಣಿ, ಸೈಯದ್ ಮಾಜರ್ ಹುಸೇನ್ ಮಾತನಾಡಿದರು. ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಗುರುಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆಯವರಿಗೆ ಒಂದು ಮಾತು ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿರುವಂಥ ವಿದ್ಯಾರ್ಥಿಗಳು ಉನ್ನತ ಎಜುಕೇಷನ್ಗೆ ಹೋಗಬೇಕು ಅಂತ ಹೇಳಿದ್ರೆ ಒಬ್ಬರು ಮಹಾರಾಜರಿದ್ದಾರೆ, ಆ ಮಹಾರಾಜರು ಹಣಕಾಸಿನ ನೆರವನ್ನು ನೀಡ್ತಾ ಇದ್ದಾರೆ, ಅದಕ್ಕೆ ನೀವು ನಿಮ್ಮ ಮಗನನ್ನು ತೆಗೆದುಕೊಂಡು ಹೋಗಿ ಹಣಕಾಸಿನ ನೆರವನ್ನು ಪಡೆದು ನಿಮ್ಮ ಮಗನಿಗೆ ಉನ್ನತ ಶಿಕ್ಷಣಕ್ಕೆ ಕಳಿಸಿ ಅಂತೇಳಿ ಕೇಳ್ತಾರೆ.
ನಿಮಗೆ ಯಾಕೆ ಹಾಸ್ಟೆಲ್ ಬಂತು ಅನ್ನೋದು ಹೇಳ್ತೀನಿ, ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು. ಈ ದೇಶದಲ್ಲಿ ಹಾಸ್ಟೆಲ್ ಪರಿಕಲ್ಪನೆ ಹೇಗೆ ಸಿಕ್ತು ಅನ್ನೋದು ಅರ್ಥ ಮಾಡ್ಕೋಬೇಕು ನೀವು. ಮಹಾರಾಜರ ಹತ್ರ ಹೋದಾಗ ಮಹಾರಾಜರು ಹೇಳ್ತಾರೆ ಏನಂತೇಳಿ, ನಮ್ಮ ಸಾಮ್ರಾಜ್ಯದಿಂದ ವಿದೇಶಕ್ಕೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಪುಕ್ಷಟ್ಟಿಯಾಗಿ ಯಾವುದೇ ಹಣವನ್ನು ಕೊಡುವುದಿಲ್ಲ, ನಾನು ಸಾಲದ ರೂಪದಲ್ಲಿ ಹಣವನ್ನು ನೀಡ್ತೇನೆ. ಈ ಸಾಲದ ರೂಪದಲ್ಲಿ ಅವತ್ತಿನ ಕಾಲದಲ್ಲಿ ಒಂದು ತಿಂಗಳಿಗೆ 25 ರೂಪಾಯಿ ವಿದೇಶಕ್ಕೆ ಓದಲಿಕ್ಕೆ ಹೋಗುವವರಿಗೆ. ಇವತ್ತು ನೀವು ಎಷ್ಟು ಸ್ಕಾಲರ್ಶಿಪ್ ತಗೋತೀರಿ? ತಿಂಗಳಿಗೆ ಎಷ್ಟು ಸ್ಕಾಲರ್ಶಿಪ್ ಇದೆ ನಿಮಗೆ? ಊಟ ಸಿಗ್ಲಂತ ನಿಮ್ಗೆ ಸ್ಕಾಲರ್ಶಿಪ್ ಬಂದಲ್ಲಿ ನಿಮ್ಗೆ ಊಟ ಕೊಡ್ತಾ ಇದ್ದಾರೆ. ಎಲ್ಲಿಂದ ಕೊಡ್ತಾರೆ? ಇಲ್ಲಾಂದ್ರೆ ಊಟ, ಅದೇ ಊಟದ ಸ್ಕಾಲರ್ಶಿಪ್ ನಿಮ್ಗೆ ಊಟಕ್ಕೆ ಹಾಸ್ಟೆಲ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸಾಲ ತೊಗೊಂಡೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದ್ಲಿಕ್ಕೆ ಹೋಗ್ತಾರೆ ವಿದೇಶಕ್ಕೆ. ಬಾಂಡ್ ಪೇಪರ್ ಮೇಲೆ ಬರೆಸ್ಕೊಳ್ತಾನೆ ಮಹಾರಾಜ್ ಏನಂತೇಳಿ, ಈ ನನ್ನ ದೇಶದಿಂದ ನಾನು ಇದರಿಂದ ಓದಿ ನೀನು ಹೋಗ್ಲಿಕ್ಕೆ ವಿದೇಶಕ್ಕೆ ಹೋಗ್ತಾ ಇದ್ದಿ, ವಿದೇಶಕ್ಕೆ ಹೋಗಿ ವಿದ್ಯಾವಂತನಾಗಿ ಮರಳಿ ಬಂದು ನನ್ನ ಸಾಮ್ರಾಜ್ಯದಲ್ಲಿ ಕೆಲಸ ಮಾಡಿ ಆ ಹಣವನ್ನು ತೀರಿಸಬೇಕು ಅಂತೇಳಿ ಬಾಂಡ್ ಪೇಪರ್ ಮೇಲೆ ಬರ್ಸ್ಕೊಂಡು ಕಳಿಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಬೇಕು ಅನ್ನೋ ಹಂಬಲ ಇತ್ತು ಅವರಿಗೆ. ನಾನು ಓದಬೇಕು ಹಿಂಗೆ ಓದಬೇಕು, ಇಡೀ ಜಗತ್ತು ನನ್ನನ್ನು ನೋಡಬೇಕು ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಇವತ್ತು ವಿಶ್ವಸಂಸ್ಥೆ ವರ್ಲ್ಡ್ ನಾಲೆಜ್ ಡೇ ಅಂತ ಆಚರಿಸ್ತಾರೆ ಅವ್ರ ದಿನವನ್ನು, ವರ್ಲ್ಡ್ ನಾಲೆಜ್ ಡೇ ಅಂತೇಳಿ. ಈ ಓದಿನಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನೀವು. ನಾಲೆಜ್ ಈಸ್ ಪವರ್. ಇದನ್ನು ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ನಾವು? ಓದ್ಲಿಕ್ಕೆ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವಿಲ್ಲಿ ಎಮ್ ಎ ಮಾಡಕ್ಕೆ ಬಂದೀವಂದ್ರೆ ಆ ಎಮ್ ಎ ಮುಗಿಸೋದೇ ದೊಡ್ಡ ಮಹಾಭಾರತ ಆಗಿರ್ತದೆ ನಮಗೆ. ಅರ್ಧ ಎಮ್ ಎ ಮುಗಿಸ್ಕೊಳ್ಳೋದೇ ಹೋಗಿರ್ತೀವಿ ನಾವು. ಎಮ್ ಎ ಭಾವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದೇಶಕ್ಕೆ ಹೋದಲ್ಲಿ ಅಲ್ಲಿ ಹೋದಾಗ ಬಹು ಇದನ್ನು ಓದ್ತಕ್ಕಂಥ ಅವಕಾಶ ಸಿಗುತ್ತೆ ಅಲ್ಲಿ ಅವರಿಗೆ. ಅಲ್ಲಿ ಹೋದಾಗ ಲಾ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ಹೋಗೋದು ಸ್ಪೆಷಲೈಸೇಷನ್ ಎಕನಾಮಿಕ್ಸ್. ಅಲ್ಲಿ ಹೋದ್ರಪ್ಲೆ ಮತ್ತೊಂದು ಅವಕಾಶ, ಇಲ್ಲಿ ಓದಿ ಇನ್ನೊಂದು ಸಬ್ಜೆಕ್ಟ್ ಓದಕ್ಕೆ ಅವಕಾಶ ಇರ್ತದೆ. ಲಾ ಮಾಡ್ತಾರೆ, ಬೇರೆ ಸಬ್ಜೆಕ್ಟ್ಗಳು ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲವಾರು ಇದನ್ನು ಓದಕ್ಕೆ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. 3 ವರ್ಷದಲ್ಲಿ ಇವರು ಪಿರಿಯಡ್ ಮುಗಿಯುತ್ತೆ. 3 ವರ್ಷದಲ್ಲಿ ನಿಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರ್ಬೇಕು, ಏನು ದೊಡ್ಡ ಮಹಾಪಂಡಿತರಂತೇಳಿ ಈ ದೇಶದಲ್ಲಿ ಕರೆಸ್ಕೊಂಡಿದ್ರು. ಭಾರತೀಯ ಚರಿತ್ರೆಯಲ್ಲಿ ಭಾರತ ದೇಶದಿಂದ ವಿದೇಶಕ್ಕೆ ಹೋಗಿ ಮೊಟ್ಟ ಮೊದಲ ಅರ್ಥಶಾಸ್ತ್ರದಲ್ಲಿ PhD ಪಡ್ಕೊಂಡಂಥ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್. ಫಸ್ಟ್ ಹಿಂದೆ ಭಾರತ ದೇಶದ ಚರಿತ್ರೆಯಲ್ಲಿ ಎಕನಾಮಿಕ್ಸ್ನಲ್ಲಿ PhD ಪಡ್ಕೊಂಡು ಬರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇನ್ನರ್ಧ ಕೋರ್ಸ್ಗಳು ಅರ್ಧಕ್ಕೆ ನಿಲ್ತವೆ. ಅಲ್ಲಿ ವಾಪಸ್ ಬರ್ತಾರೆ ಭಾರತಕ್ಕೆ. ಯಾಕಂದ್ರೆ ರೊಕ್ಕ ಮುಗಿತು, ಬರ್ರಿ ನಿಮ್ಗೆ ವಾಪಸ್ ಅಂತ ಕರೀತಾರೆ. ನಿಮ್ಮ ಹಣಕಾಸಿನ ನೆರವು ಮುಗಿತು, ನೀವು ಭಾರತಕ್ಕೆ ಬರಬೇಕು, ಸೇವೆ ಸಲ್ಲಿಸ್ಬೇಕಂತೇಳಿ ಬರ್ತಾರೆ. ಎಕನಾಮಿಕ್ಸ್ನಲ್ಲಿ PhD ಪಡೆದಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕೋಟ್ ಬೂಟ್ ಸೂಟ್ ಇರ್ತವೆ. ಅವರು ಫಾರಿನ್ನಲ್ಲಿ ಹೋಗಿರ್ತಾರೆ, ಅಲ್ಲಿ ಸ್ಟೈಲ್ ಇರುತ್ತೆ ಅವರಿಗೆ. ಮಹಾರಾಜ ಇಲ್ಲಿ ಪತ್ರ ಬರೀತಾರೆ ಏನಂತೇಳಿ, ನನ್ನ ಒಬ್ಬ ಸಾಮ್ರಾಜ್ಯದಿಂದ ವಿದೇಶಕ್ಕೆ ಹೋಗಿ ಅತ್ಯಂತ ಉನ್ನತವಾದಂಥ ಪದವಿಯನ್ನು ಪಡ್ಕೊಂಡು ನನ್ನ ಭಾರತ ದೇಶಕ್ಕೆ ಬರ್ತಾ ಇದ್ದಾನೆ. ಅವರು ಬರುವಂಥ ಸಂದರ್ಭದಲ್ಲಿ ನೀವು ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಅವರನ್ನು ಗೌರವಯುತವಾಗಿ ಬೇಂಡ್ ಬಾಜಿ ಹಲಗೆ ಹಚ್ಕೊಂಡು ಅರಮನೆಗೆ ಕರ್ಕೊಂಡು ಬರಬೇಕು ಅಂತ ಆದೇಶ ಮಾಡ್ತಾನೆ. ಯಾರು? ಮಹಾರಾಜ್ ಸಯಾಜಿರಾವ್ ಗಾಯಕ್ವಾಡ್ ಮಹಾರಾಜ್. ಹಲಗಿ ಬಾಜಿ ಒಯ್ಬೇಕಂತ ಹೇಳೋರೆ ಇದರಲ್ಲಿ. ಇಲ್ಲಿ ಅದನ್ನು ಯಾರು ಮಾಡ್ಬೇಕು? ಮಂತ್ರಿ ಮಾಡ್ಬೇಕಲ್ಲಿ. ಆ ಮಂತ್ರಿ ವಿಚಾರ ಮಾಡ್ತಾನೆ ಏನಂತೇಳಿ, ಬರ್ತಕ್ಕಂಥ ವ್ಯಕ್ತಿ ಯಾರಿದ್ದಾನೆ, ಅಸ್ಪೃಶ್ಯ ಇದ್ದಾನೆ, ಅನ್ಟಚೇಬಲ್ಸ್ ಇದ್ದಾನೆ, ಅವನಿಗೋಗಿ ನಾವು ಹೆಂಗೆ ಅಲ್ಲಿಗೆ ಹಚ್ಕೊಂಡು ಬರೋದು, ಅವನಿಗೋಗಿ ನಾವು ಹೆಂಗೆ ಹಾರ ಇಟ್ಕೊಂಡು ಬರೋದು, ಅವನಿಗೋಗಿ ನಾವು ಹೆಂಗೆ ಮೆರವಣಿಗೆ ಮಾಡ್ಕೊಂಡು ಬರೋದು. ಏನು ನಮ್ಮ ನೌಕರಿ ಹೋದ್ರೂ ಪರವಾಗಿಲ್ಲ, ಹೋಗೋದು ಬೇಡ ಅಂತ ಇಲ್ಲೇ ನಿಂತಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ತಲೆಗೆ ಏನು ಹೇಳುತ್ತೆ, ನನಗೆ ಹಲಗಿ ಬಾಜಿಯಿಂದ ಮೆರವಣಿಗೆ ಮಾಡ್ಕೊತ ಇದಕ್ಕೆ ಬರ್ತಾ ಇದ್ದಾರೆ, ಭಾಳ ಗೌರವದಿಂದ ಬಂದು ಕೋಟ್ ಬೂಟ್ ಸೂಟ್ ಹಾಕೊಂಡು ಸುಟ್ಕೋಸ್ ತಗೊಂಡು ರೈಲ್ವೆ ಸ್ಟೇಷನ್ದ ಇಳಿತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾವ ಒಂದೇ ಒಂದು ನಾಯಿ ಬಂದಿರಲ್ಲ ಅಲ್ಲಿ. ಆದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದರ ಬಗ್ಗೆ ಯಾವುದು ತಲೆ ಕೆಡಿಸ್ಕೊಳ್ಳೋದು. ಸೀದಾ ಮಹಾರಾಜರ ಹತ್ರ ಹೋಗಿ ಕೇಳ್ತಾರೆ, ನಿಮ್ಮ ಹಣಕಾಸಿನ ಸಹಾಯದಿಂದ ಉನ್ನತ ಶಿಕ್ಷಣವನ್ನು ಪಡ್ಕೊಂಡು ಬಂದಿದ್ದೀನಿ, ನಿಮ್ಮ ಸಾಲವನ್ನು ತೀರಿಸಬೇಕಾಗಿದೆ, ನನಗೆ ಯಾವ ಹುದ್ದೆ ಕೊಡ್ರಿ ದಯಪಾಲಿಸ್ರಿ ಅಂತೇಳಿ ಕೇಳಿದಾಗ ಸ್ವತಃ ಮಹಾರಾಜನಿಗೆ ದಿಗಿಲು ಹುಟ್ಟುತ್ತೆ. ಯಾಕೆ ದಿಗಿಲು ಹುಟ್ಟುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇಡೀ ದೇಶದಲ್ಲಿ ಯಾರು ಕೂಡ ಅರ್ಥಶಾಸ್ತ್ರದಲ್ಲಿ PhD ಪಡೆದಂಥ ವ್ಯಕ್ತಿಗಳು ಅಲ್ಲಿ ಇರಲ್ಲ. ಸಾಮ್ರಾಜ್ಯದಲ್ಲಿ ಇಷ್ಟು ಹೈಯರ್ ಎಜುಕೇಶನ್ ಪಡೆದವನಿಗೆ ನಾವು ಎಂಥ ಹುದ್ದೆ ಕೊಡಬೇಕು ಅಂತೇಳಿ ಮಹಾರಾಜರಿಗೆ ಗದ್ದಲ ಬೀಳುತ್ತೆ. ಮಹಾರಾಜ ಕೊನೆಗೆ ಒಂದು ದೊಡ್ಡ ಹುದ್ದೆಯನ್ನು ದಯಪಾಲಿಸ್ತಾರೆ.
ಮಹಾರಾಜರ ಆಸ್ಥಾನದಲ್ಲಿರುವಂಥ ಮಿಲಿಟರಿಯ ಕಾರ್ಯದರ್ಶಿ ಹುದ್ದೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡ್ತಾರೆ. ಫುಲ್ ಮಿಲಿಟರಿ. ಅವಾಗಿನ ರಾಜರು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರಬೇಕು. ಈ ಭಾರತ ದೇಶ ಸ್ವತಂತ್ರ ಆಗೋದಕ್ಕಿಂತ ಪೂರ್ವದಲ್ಲಿ ಸುಮಾರು 655 ರಾಜರುಗಳು ಈ ದೇಶದಲ್ಲಿ ಕತ್ತಿ ಕುಳ್ಳಿ ಬಡಗಿ ಹಿಡ್ಕೊಂಡು ಹೊಡೆದಾಡಿ ಇವನ ಮೇಲೆ ಅವನ ಮೇಲೆ ಹೊಡೆದಾಡಿ ಸಾಯ್ತಾ ಇದ್ರು ಈ ದೇಶದಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಎಂಥ ಹುದ್ದೆ ಸಿಕ್ಕಿತ್ತು ನನಗೆ, ಮಿಲಿಟರಿ ಕಾರ್ಯದರ್ಶಿ ಹುದ್ದೆ ಸಿಕ್ತು, ಒಳ್ಳೆಯ ಒಂದು ಹುದ್ದೆ ಸಿಕ್ತು, ಕೋಟ್ ಬೂಟ್ ಸೂಟ್ ಹಾಕೊಂಡು ಹೋಗಿ ಕುರ್ಚಿ ಮೇಲೆ ಕೂಡ್ತಾರೆ. ಆ ಕುರ್ಚಿ ಇರ್ತಕ್ಕಂಥ ಪ್ಯೂನ್, ಆ ರೂಮ್ನಲ್ಲಿ ಇರ್ತಕ್ಕಂಥ ಪ್ಯೂನ್ ವಿಚಾರ ಮಾಡ್ತಾನೆ, ನಾನು ಹೇಗೆ ಇವರಿಗೆ ಫೈಲ್ ಒಯ್ದು ಕೊಡ್ಲಿ ಅಂತೇಳಿ, ನಾನು ಹೇಗೆ ಇವರಿಗೆ ಮುಟ್ಟಿ ನೀರು ಕೊಡ್ಲಿ ಅಂತ ನೀರು ಕೊಡಲ್ಲ ಪ್ಯೂನ್. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಮಾಡ್ತಾರೆ, ಇಷ್ಟು ಉನ್ನತವಾದಂಥ ಶಿಕ್ಷಣವನ್ನು ಪಡ್ಕೊಂಡು ಇಷ್ಟು ಶುಭ್ರವಾಗಿರ್ತಕ್ಕಂಥ ವ್ಯಕ್ತಿ ನಾನು, ಈ ಸಾಮ್ರಾಜ್ಯದಲ್ಲಿ ಇಷ್ಟೆಲ್ಲ ಇದನ್ನು ಕೊಟ್ಟಿಲ್ಲ. ಒಂದಿನ ಎಂಥ ಸಂದರ್ಭ ನಡೆಯುತ್ತೆ ಅಂತ ಹೇಳಿದ್ರೆ, ಒಬ್ಬ ಪ್ಯೂನ್ ಅನಿವಾರ್ಯವಾಗಿ ಆ ಫೈಲ್ ಅಂಬೇಡ್ಕರ್ ಅವ್ರಿಗೆ ಕೊಡಲೇಬೇಕಾಗಿರುತ್ತೆ. ಆ ಫೈಲ್ ಹೋಗಿ ಮುಟ್ಟಿ ಕೊಟ್ಟರೆ ಮುಡ್ಚಟ್ಟಾಗುತ್ತೆ, ಮೈಲಿಗಾಗುತ್ತೆ ಅಂತ ಹೇಳಿ ಅವನು ದೂರಿಂದ ನಿಂತು ಬೀಸಿ ಟೇಬಲ್ ಮೇಲೆ ಹೋಗಿರ್ತಾನೆ ಫೈಲ್. ಅವತ್ತೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರ್ಧಾರ ಮಾಡ್ತಾರೆ, ಇಷ್ಟು ಎಜುಕೇಟೆಡ್ ಇರ್ತಕ್ಕಂಥ ವ್ಯಕ್ತಿ, ಇಷ್ಟು ಸುಭದ್ರವಾಗಿರ್ತಕ್ಕಂಥ ವ್ಯಕ್ತಿ, ಇಷ್ಟು ಸುಶಿಕ್ಷಿತವಾಗಿರ್ತಕ್ಕಂಥ ವ್ಯಕ್ತಿ, ನನ್ನ ಪರಿಸ್ಥಿತಿನೇ ಈ ದೇಶದಲ್ಲಿ ಈ ರೀತಿಯಾಗಿದೆ ಅಂದರೆ ಇಡೀ ಭಾರತ ದೇಶದಲ್ಲಿರುವಂಥ ಕೊಟ್ಟಾಂತರ ನನ್ನ ಜನಾಂಗದ ಗತಿ ಏನಾಗಿರಬಹುದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಮಾಡ್ತಾರೆ. ನಾ ಇಲ್ಲಿ ಕುಂತು ಅಧಿಕಾರ ಮಾಡೋದರಲ್ಲಿ ಅರ್ಥ ಇಲ್ಲ ಅಂತೇಳಿ ಅವತ್ತೇ ಸೀದಾ ಮಹಾರಾಜರ ಹತ್ರ ಹೋಗಿ ರಾಜೀನಾಮೆ ಪತ್ರವನ್ನು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ನೌಕರಿ ಹುದ್ದೆಯನ್ನು ಬಿಟ್ಟು ಹೊರಗಡೆ ಬರ್ತಾರೆ. ಇವತ್ತು ನಾವು ಎಷ್ಟು ಜನ ನೌಕರಿಯನ್ನು ಬಿಟ್ಟು ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಮಿಲಿಟರಿ ಕಾರ್ಯದರ್ಶಿ ಹುದ್ದೆನೇ ಬಿಡ್ತಾರೆ. ನಿಮಗೆ ಇದು ಯಾಕೆ ಹೇಳ್ತೀನಿ ಅಂದ್ರೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಹಾಸ್ಟೆಲ್ದಾಗ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟಲ್ಲಿ ಹೊರಗೆ ಬಂದ್ರು, ಆ ಸಾಲ ಅಟ್ಟೆ ಉಳಿತದು. ಸಾಲ ಮುಟ್ಟಿಸ್ಬೇಕು ಯಾರು? ಭಾಳ ಚೆನ್ನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಓದಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಯುವವರೆಗೂ ಕೂಡ ಆ ಸಂಸ್ಥಾನದಿಂದ ಅವ್ರಿಗೆ ಲೆಟರ್ ಬರುತ್ತೆ, ನೀವು ಇನ್ನೂ ಸಾಲ ಕೊಡಬೇಕಾಗಿದೆ ಕೊಡಿ ಅಂತೇಳಿ. ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬರೆಯುವಂತ ಅವಕಾಶ ಸಿಕ್ಕಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರೆ, ಇನ್ನು ಮುಂದೆ ಈ ದೇಶದಲ್ಲಿ ಶಿಕ್ಷಣಕ್ಕಾಗಿ ಓದುವಂತ ವಿದ್ಯಾರ್ಥಿಗಳಿಗೆ, ಓದುವಂತ ಮನುಷ್ಯನಿಗೆ ಈ ದೇಶದಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಹಣಕಾಸಿನ ತೊಂದರೆಯಿಂದಾಗಿ ಶಿಕ್ಷಣವನ್ನು ನಿಲ್ಲಬಾರದು ಅಂತೇಳಿ ಇಡೀ ಸರ್ಕಾರವೇ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಬರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಶಿಕ್ಷಣ ಸಂಸ್ಥೆಗಳನ್ನು ಸರ್ಕಾರವೇ ತೆಗಿಬೇಕು, ಹಾಸ್ಟೆಲ್ಸ್ಗಳನ್ನು ಸರ್ಕಾರವೇ ತೆಗಿಬೇಕು, ಸ್ಕಾಲರ್ಶಿಪ್ ಸರ್ಕಾರವೇ ಕೊಡಬೇಕು, ಓದುವವನಿಗಾಗಿ ಎಲ್ಲವನ್ನ ಸರ್ಕಾರವೇ ಕೊಡಬೇಕಂತ ಬರದಾರನ್ನ ಕಾರಣಕ್ಕಾಗಿ ನಿಮಗೆ ಹಾಸ್ಟೆಲ್ಗಳಾಗಿದ್ದಾವ, ನಿಮಗೆ ಶಾಲೆಗಳಾಗಿದ್ದಾವ, ಹೆಣ್ಮಕ್ಳಿಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಾರತ ದೇಶದ ಚರಿತ್ರೆಯಲ್ಲಿ ಅತ್ಯಂತ ಶೋಷಣೆಯನ್ನು ಅನುಭವಿಸಿರ್ತಕ್ಕಂಥವರು ಯಾರಾದರೂ ಇದ್ದರೆ ಅದು ಈ ದೇಶದ ಮಹಿಳೆಯರು ಅನ್ನೋದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಿಮ್ಮ ಶೋಷಣೆಯಿಂದ ಹೊರಗೆ ಬರಬೇಕು ಅಂದ್ರೆ ಏನು ಮಾಡಬೇಕು ಅನ್ನೋದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓದಬೇಕಾಗಿರ್ತಕ್ಕಂಥದ್ದು ಇವತ್ತು ನಮಗೆ ನೀವು 1 ಡಿಗ್ರಿ ಪಡೀಲಿಕ್ಕೆ ಭಾಳ ದೊಡ್ಡ ಕಷ್ಟ ಆಗಿದೆ. ಎಷ್ಟು ಜನರಿಗೆ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಪದವಿಗಳನ್ನು ಪಡೆದ್ರು ಅಂತೇಳಿ? 32 ಏನೇ ಯಾವ್ಯಾವ ಡಿಗ್ರಿಗಳು? ನಾವೆಷ್ಟು ಡಿಗ್ರಿ ಪಡ್ಕೊಂಡಿದ್ದೀವಿ? ಒಂದು MA, ಒಂದು MPhil, ಒಂದು PhD, ಲಾಸ್ಟ್ PDF. ಇವಿಷ್ಟು ಮುಗಿದ್ರೆ ನಮ್ಮ ಲೈಫ್ ಮುಗಿದೋಯ್ತು ನಮ್ಮದು. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇಡೀ ದೇಶದಲ್ಲಿ ಜನ ಗೌರವಿಸ್ತಾ ಇದ್ರು ಅನ್ನೋದನ್ನು ತಿಳ್ಕೊಬೇಕು. ಇಡೀ ವಿಶ್ವ ಯಾಕೆ ಗೌರವಿಸ್ತಾನೆ ಅಂತ ತಿಳ್ಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಗ್ರಿಗಳು: ಬ್ಯಾಚುಲರ್ ಆಫ್ ಆರ್ಟ್ಸ್, ಮಾಸ್ಟರ್ ಆಫ್ ಆರ್ಟ್ಸ್, ಮಾಸ್ಟರ್ ಆಫ್ ಸೈನ್ಸ್, ಬ್ಯಾಚುಲರ್ ಆಫ್ ಲಾಸ್, ಡಾಕ್ಟರ್ ಆಫ್ ಫಿಲಾಸಫಿ, ಡಾಕ್ಟರ್ ಆಫ್ ಸೈನ್ಸ್, ಡಾಕ್ಟರ್ ಆಫ್ ಲಿಟರೇಚರ್, ಬ್ಯಾರಿಸ್ಟರ್ ಎಟ್ ಲಾ, ಮಾಸ್ಟರ್ ಆಫ್ ಲಾ LLM, MA in economics, MSc in economics, MA in sociology, MSc in sociology, MA in history, MA in philosophy, MA in political science, MA in anthropology, MA in psychology, MA in literature, MA in German, MA in public administrative, MA in mathematics, MA in linguistics, MA in comparative religious, MA in labor economics, MA in law and justice, MA in international law. 32 ಡಿಗ್ರಿಗಳು ಪಡೆದಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ವಿದೇಶಕ್ಕೆ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ವಿದೇಶದ ಮಾಧ್ಯಮಗಳೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಬಂದು ನಿಲ್ತವೆ.
ಏನು ಸರ್ ನಿಮಗೆ ಭಾರತ ದೇಶದಲ್ಲಿ ನೋಡಿದ್ರೆ ಜನ ಹೆದರ್ತಾ ಇದ್ದಾರೆ, ನಿಮ್ಮನ್ನು ನೋಡಿದ್ರೆ ಭಯ ಪಡ್ತಾ ಇದ್ದಾರೆ, ನಿಮ್ಮನ್ನು ನೋಡಿದ್ರೆ ಗೌರವಿಸ್ತಾ ಇದ್ದಾರೆ. ಯಾಕಂತ ಹೇಳಿ ಕೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನನ್ನ ಹತ್ರ ಏನು ತಲವಾರ್ ಇಲ್ಲ, ನನ್ನ ಹತ್ರ ಏನು ಜಂಬೆ ಇಲ್ಲ, ನನ್ನ ಹತ್ರ ಏನು ಪಿಸ್ತೂಲ್ ಇಲ್ಲ, ನನ್ನ ಹತ್ರ ಏನು ಬಂದೂಕಿಲ್ಲ. ಆದ್ರೆ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಕೊಳ್ಳಿ, ತಲವಾರಿಗಿಂತಲೂ ಬಂದೂಕಿಗಿಂತಲೂ ಪಿಸ್ತೂಲ್ಗಿಂತಲೂ ಹರಿತವಾದ ಏಕೈಕ ಅಸ್ತ್ರ ಯಾವುದು ನನ್ನ ಹತ್ರ ಅಂತ ಹೇಳಿದ್ರೆ ಪೆನ್ ಇದೆ, ಈ ಪೆನ್ನಿಗೆ ಹೆದರ್ತಾರೆ ಅಂತಕ್ಕಂಥ ಮಾತನಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಪೆನ್, ಇದರಲ್ಲಿ ಪವರ್ ಭಾಳ ಇದೆ. ನಾವೇನು ಮಾಡ್ತಾ ಇದ್ದೀವಿ? ಮನೆಗೆ ಹೋಗಲ್ಲಪ್ಪ ಸರ್ ಅವ್ರು ಕೇಳಿದ್ರೆ ಎಷ್ಟು ಪುಸ್ತಕ ಓದಿರಿ ಅಂದ್ರೆ ಯಾರು? ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿದ್ದೀರಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಒಂದೇ ಒಂದು ಜಾತಿಗೋಸ್ಕರವಾಗಿ ಮಾಡಿದವರಲ್ಲ, ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳ್ತಾರೆ ಒಂದು ಕಡೆ, ನಾನು ಯಾವುದೇ ಒಂದೇ ಒಂದು ಜಾತಿ ಒಂದೇ ಒಂದು ಧರ್ಮದವರಿಗೋಸ್ಕರವಾಗಿ ನನ್ನ ಕೆಲಸವನ್ನು ಮಾಡಿಲ್ಲ, ನಿಮಗೇನಾದರೂ ಸಂಶಯವಿದ್ದರೆ ನನ್ನ ಸಂವಿಧಾನವನ್ನು ನೋಡಿಕೊಳ್ಳಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಸತಿ ನಿಲಯದ ಮುಖ್ಯ ಪರಿಪಾಲಕ ಡಾಕ್ಟರ್ ಸುರೇಶ್ ಜಿಂಗೆ ವಹಿಸಿದರು. ಸಂದರ್ಭದಲ್ಲಿ ಕುಲಸಚಿವ ಪ್ರೊಫೆಸರ್ ರಮೇಶ್ ಲಂಡನ್ಕರ್, ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ NG ಕಣ್ಣೂರ್, ರಾಘವೇಂದ್ರ, ಉದಯ ಪಾಟೀಲ್, ACP DG ರಾಜಣ್ಣ, ಡಾಕ್ಟರ್ ಅನಿಲ್ ಟೆಂಗ್ಳೆ, ಶರತ್ ರೇಷ್ಮಿ, ನಾಗಪ್ಪ ನಗ್ನೂರ್, ಲಕ್ಷ್ಮೀಕಾಂತ್, ರಾಜ್ಕುಮಾರ್, ಗಿರೀಶ್, ಶಿವಾನಂದ ವನಗುಂಟಿ, ಡಾಕ್ಟರ್ ಅರುಣ್, NSUI ಅಧ್ಯಕ್ಷರಾದ ಡಾಕ್ಟರ್ ಗೌತಮ್ ಕರಿಕಲ್, ಉಪಾಧ್ಯಕ್ಷೆ ಸಂಪೂರ್ಣ ಪಾಟೀಲ್, ರವಿಕುಮಾರ್ ಈಶ್ವರ್, ಆನಂದ್ ಮೈತ್ರಿ, ಚಂದ್ರಕಾಂತ್ ಸಂಗೊಳ್ಗಿ, ನಾಗಮ್ಮ ದೊಡ್ಡಮನಿ, ಅಣ್ಣವೀರ್ ಗೌಡ ಬಿರಾದರ್, ಕುಮಾರ್ SP, ಕೇಮಣ್ಣ ರಾಠೋಡ್, ರಾಚಯ್ಯ ಸ್ವಾಮಿ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಈ ವೇಳೆಯಲ್ಲಿ ಉಪಸ್ಥಿತರಿದ್ದರು.